ಎಲ್ಲರಿಗೂ ನಮಸ್ಕಾರ. ಪ್ರತಿದಿನ ಬೆಳಗ್ಗೆ ನಾನು ಏನೇನು ತಿಂತೀನಿ ಇದು ತುಂಬಾ ಜನಕ್ಕೆ ಡೌಟ್ ಇದೆ. ಎಲ್ಲಾನು ಹೇಳ್ತಿರಲ್ಲ ಮೇಡಮ್ ನೀವೇನು ತಿಂತೀರಾ ಹೇಳಿ ಸರಿಯಾಗಿ ತೋರಿಸಿ ಅಂತ. ನನ್ನ ಮಾರ್ನಿಂಗ್ ರೊಟೀನ್, ನಾನು ಪ್ರತಿದಿನ ಬೆಳಗ್ಗೆ ತಿನ್ನುವಂಥ ಆಹಾರಗಳ ಬಗ್ಗೆ ಇವತ್ತು ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಇಷ್ಟೊಂದೆಲ್ಲ ಹೆಲ್ತ್ ಟಿಪ್ಸ್ ಹೇಳ್ತೀರಾ, ಅವೇರ್ನೆಸ್ ವಿಡಿಯೋಸ್ ಎಲ್ಲ ಮಾಡ್ತೀರಾ. ನಿಮ್ಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳಿಲ್ವಾ ಅಂದರೆ ಖಂಡಿತವಾಗ್ಲೂ ಇತ್ತು. ಇವಾಗಲೂ ಸ್ವಲ್ಪ ಇದೆ, ತುಂಬ ಕಡಿಮೆ ಆಗಿದೆ. 95% ಅಷ್ಟು ಕಡಿಮೆ ಆಗಿದೆ, ಇನ್ನೊಂದು 5% ಇದೆ ಅಷ್ಟೇ. ಥೈರಾಯ್ಡ್ ಇತ್ತು, ಥೈರಾಯ್ಡ್ 12 ಇದ್ದಿದ್ದು ಇವಾಗ 3.8 ಬಂದಿದೆ. ಒಂದು ಸ್ವಲ್ಪ ಬಾರ್ಡ್ರಲ್ ಇದೆ, ಕಡಿಮೆ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಆಹಾರದಿಂದ ಕಷಾಯಗಳಿಂದನೇ ಕಡಿಮೆ ಮಾಡ್ಕೊಂಡಿದ್ದೀನಿ. ನನಗೆ ITP ಪ್ರಾಬ್ಲಮ್ ಇತ್ತು. ಮಂತ್ಲಿ ನನಗೊಂದು 50,000 ಮೇಲೆ ಬರೀ ಮೆಡಿಸಿನ್ಸ್ಗೆ ಖರ್ಚು ಬರೋದು. ಅದನ್ನು ಫುಲ್ಲು ಕಂಟ್ರೋಲ್ ಆಗ್ಬಿಟ್ಟಿದೆ. ಇವಾಗ ನಾರ್ಮಲ್ ಆಗಿದೆ, ನನ್ನ ಪ್ಲೇಟ್ಲೆಟ್ಸ್ ಎಲ್ಲ ಸರಿ ಹೋಗ್ಬಿಟ್ಟಿದೆ. ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಇಲ್ಲ. ಆಹಾರದಲ್ಲಿ ಬದಲಾವಣೆಗಳು ಮಾಡಿಕೊಂಡೆ, ಎಲ್ಲ ತನಗೆ ತಾನೇ ಸರಿ ಹೋಯ್ತು. 1 ರೂಪಾಯಿನೂ ನನ್ನ ಟ್ಯಾಬ್ಲೆಟ್ಸ್ಗೆ ಮೆಡಿಸಿನ್ಸ್ಗೆ ಖರ್ಚು ಮಾಡಲ್ಲ. ಬರೀ ಆಹಾರಕ್ಕೆ, ಒಳ್ಳೆ ಆಹಾರಕ್ಕೆ ಮಾತ್ರನೇ ಖರ್ಚು ಮಾಡ್ತೀನಿ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ. ಫ್ರೆಶ್ ಅಪ್ ಎಲ್ಲ ಆಗಿ 5:15 ಬಂದು ಫಸ್ಟು ಬಿಸಿನೀರು ಕುಡಿತೀನಿ. ಆವಾಗಲೇ ಕುಡಿದಿದ್ದೀನಿ, 1 ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟಿದ್ದೀನಿ. ನಂತರ ಇದೆಲ್ಲ ರಾತ್ರಿನೇ ನೆನೆಸಿಟ್ಟಿರ್ತೀನಿ. ನೋಡಿ, ಕಷಾಯಕ್ಕೋಸ್ಕರ ಧನಿಯಾನ ನೆನೆಸಿಟ್ಟಿದ್ದೀನಿ. ನಂತರ 1 ಲವಂಗ ತಿಂತೀನಿ, 1 ಬೆಳ್ಳುಳ್ಳಿ ತಿಂತೀನಿ. ಅದರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ಕೂಡ ಅಲ್ಲೊಂದು ಮಿಸ್ ಆಗಿಬಿಟ್ಟಿದೆ, ಬೆಟ್ಟದ ನೆಲ್ಲಿಕಾಯಿನೂ ತಿಂತೀನಿ. ಇದು ಸಿರಿಧಾನ್ಯದ ಅಂಬಲಿ, ಮಿಲೆಟ್ ಅಂಬಲಿ. 1 ಟೀ ಸ್ಪೂನಷ್ಟು ಮೆಂತೆಕಾಳನ್ನ ನೆನೆಸಿಟ್ಟಿರ್ತೀನಿ. ಆ ಮೆಂತೆಕಾಳನ್ನು ನೀರು ಕುಡಿತೀನಿ, ಮೆಂತೆಕಾಳನ್ನು ತಿಂತೀನಿ. ಒಣ ದ್ರಾಕ್ಷಿ, ಅಂಜೂರ, ಬಾದಾಮಿ, ವಾಲ್ನಟ್ನ ನೀರಲ್ಲಿ ನೆನೆಸಿಟ್ಟಿರ್ತೀನಿ. ಇಷ್ಟನ್ನ ರಾತ್ರಿ ನೆನೆಸಿಟ್ಕೊಂಡಿರ್ತೀನಿ. ಇಷ್ಟರಲ್ಲಿ ನಾನು ಫಸ್ಟ್ ಕುಡಿಯೋದು ಬೂದು ಕುಂಬಳಕಾಯಿ ಆ್ಯಶ್ ಕಾರ್ಡ್ ಜ್ಯೂಸನ್ನ ಫಸ್ಟ್ ಮಾಡ್ಕೊಂಡು ಕುಡಿತೀನಿ. ಜ್ಯೂಸನ್ನ ಹೇಗೆ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ವೀಡಿಯೋಸ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿಬಿಡಿ. ಅದೆಷ್ಟು ಸಿಪ್ಪೆ ತೆಗೀರಿ, ಒಳಗಡೆ ಬೀಜ ತೆಗೀರಿ, ಎಲ್ಲನೂ ಸಣ್ಣ ಕಟ್ ಮಾಡಿ ಬ್ಲೆಂಡರ್ ಅಥವಾ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀರು ಹಾಕಬಾರ್ದು, ಹಾಗೆ ಗ್ರೈಂಡ್ ಮಾಡಿ ಜ್ಯೂಸ್ ಬರುತ್ತೆ. ಇದನ್ನು ಬಟ್ಟೆ ಸಹಾಯದಿಂದ ಫಿಲ್ಟರ್ ಮಾಡ್ಕೋಬೇಕು. ನೋಡಿ, ಆ್ಯಶ್ ಕಾರ್ಡ್ ಜ್ಯೂಸ್ ರೆಡಿ ಆಗುತ್ತೆ. 5 ನಿಮಿಷ ಸಾಕು. ಈ ಜ್ಯೂಸನ್ನ ಬೆಳಗ್ಗೆ ಅಗ್ನಿಹೋತ್ರ ಆದಮೇಲೆ 6:15 ಕುಡಿತೀನಿ. ಅಗ್ನಿಹೋತ್ರ ಫಸ್ಟ್ ಮುಗಿಸ್ಬಿಡ್ತೀನಿ, 6:15 ಕುಡಿದು ನಂತರ ವಾಕಿಂಗ್ ಮಾಡ್ತೀನಿ. 1 ಗಂಟೆ ವಾಕಿಂಗ್ ಮಾಡ್ತೀನಿ. ಟೆರೆಸಲ್ಲಿ ನಾನು ವಾಕಿಂಗ್ ಮಾಡೋದು. ನೋಡಿ ನಮ್ಮ ಮನೆಯಿಂದ ವ್ಯೂ ಹೇಗಿದೆ ಅಂತ. ನನಗೆ ಸೂರ್ಯೋದಯ ನೋಡೋದು ತುಂಬ ಇಷ್ಟ. ಆ ವ್ಯೂನೇ ನನಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಟೆರೆಸಿಂದ ವ್ಯೂ ತೋರಿಸ್ತೀನಿ ನಿಮಗೆ. ಗಿಡಗಳಿಗೆಲ್ಲದಕ್ಕೂ ನೀರು ಹಾಕ್ಬಿಟ್ಟು ಟೆರೆಸ್ಗೆ ಹೋಗಿ 1 ಗಂಟೆ ವಾಕ್ ಮಾಡ್ತೀನಿ. ಅಲ್ಲಿ ಪಕ್ಷಿಗಳಿಗೆ ಸ್ವಲ್ಪ ಅಕ್ಕಿ, ನೀರು ಎಲ್ಲನೂ ಇಟ್ಬಿಟ್ಟಿರ್ತೀನಿ. ಅದು ನನ್ನ ಮಕ್ಕಳು ಡ್ಯೂಟಿ, ಅದನ್ನ ದಿನ ಅವ್ರು ಚೇಂಜ್ ಮಾಡ್ತಾರೆ. ನೋಡಿ ವ್ಯೂ ಹೇಗಿದೆ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ತುಂಬ ಚೆನ್ನಾಗಿ ಅನಿಸುತ್ತೆ. 1 ಗಂಟೆ ವಾಕಿಂಗ್ ಆದಮೇಲೆ ಅಂದರೆ 7:15 ನಾನು ಕಷಾಯ ಕುಡಿತೀನಿ. ನಾನು ಇವತ್ತು ಧನಿಯಾ ಕಷಾಯನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಕಷಾಯ ಕುಡಿದು 1 ಗಂಟೆ ಆದಮೇಲೆ ನಾನು ಸಿರಿಧಾನ್ಯದ ಅಂಬಲಿ, ಮಿಲೆಟ್ ಅಂಬಲಿನ ಕುಡಿತೀನಿ. 2 ಗ್ಲಾಸಷ್ಟು ಕುಡಿತೀನಿ. ಮಿಲೆಟ್ ಅಂಬಲಿನ ಹೇಗೆ ಮಾಡ್ಕೋಬೇಕು ಅಂತ ಮೊನ್ನೆ ಅಷ್ಟೇ ವಿಡಿಯೋ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡಿ. ಫಸ್ಟು 2 ಗ್ಲಾಸಷ್ಟು ಮಿಲೆಟ್ ಅಂಬಲಿನ ಕುಡಿತೀನಿ. ಅದ್ರ ಜೊತೆಗೆ ಮೆಂತೆ ಕಾಳನ್ನ ನೆನೆಸಿರ್ತೀನಲ್ವ, ಅದನ್ನು ತಿಂತೀನಿ, ನೀರು ಕುಡಿತೀನಿ. 1 ಬೆಳ್ಳುಳ್ಳಿ, 1 ಲವಂಗ, ಬೆಟ್ಟದ ನೆಲ್ಲಿಕಾಯಿನೂ ತಿಂತೀನಿ. ಇನ್ನು ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಸಿಪ್ಪೆ ತೆಗೆದು ತಿಂತೀನಿ, ವಾಲ್ನಟ್ನೂ ತಿಂತೀನಿ. ಆ ನೀರನ್ನ ಕುಡಿಯಲ್ಲ. ಅಂಜೂರ ಮತ್ತು ಒಣ ದ್ರಾಕ್ಷಿನ ನೆನೆಸಿಟ್ಟಿರುವಂಥ ನೀರನ್ನ ಕುಡಿತೀನಿ, ಅದನ್ನು ತಿಂತೀನಿ. ಅದ್ರ ಜೊತೆಗೆ ಮಕ್ಕಳಿಗೆ ಕಷಾಯನೂ ಮಾಡ್ತೀನಿ. ನೋಡಿ, ಅವ್ರಿಗೆ ಸ್ವಲ್ಪ ಕೆಮ್ಮಾಗಿತ್ತು, ಅದಕ್ಕೆ ಅಮೃತ ಬಳ್ಳಿ, ದೊಡ್ಡಪತ್ರೆ, ತುಳಸಿ, ಶುಂಠಿ ಎಲ್ಲ ಹಾಕ್ಬಿಟ್ಟು ಕಷಾಯ ಮಾಡಿದ್ದೆ. ಇಷ್ಟು ಜೊತೆಗೆ ಬೆಳಗ್ಗೆ ತಿಂಡಿ ಕೂಡ ಇರುತ್ತೆ. ತಿಂಡಿ ಇಡ್ಲಿ, ದೋಸೆ, ಪಡ್ಡು ಆ ರೀತಿ ಮಾಡ್ತೀನಿ. ಇವತ್ತು ಸಬ್ಸಿಗೆ ಸೊಪ್ಪು, ಕ್ಯಾರೆಟ್ ಇಡ್ಲಿನ ಮಾಡಿದ್ದೀನಿ, ಶೇಂಗಾ ಚಟ್ನಿ. ನಾನು 10 ಗಂಟೆ ಮೇಲೇ ತಿಂಡಿ ತಿನ್ನೋದು. ಎಲ್ಲ ಕೆಲಸ ಮುಗಿಸಿದ್ಮೇಲೆ 1 ಅಥವಾ 2 ಇಡ್ಲಿ, 1 ದೋಸೆ ಆ ರೀತಿ ತಿಂತೀನಿ. ಇನ್ನು ಬೆಳಗ್ಗೆ ಚಿಯಾ ಸೀಡ್ಸ್ನ ನೆನೆಸಿಟ್ಟಿರ್ತೀನಿ, ಅದನ್ನು ಡೇ ಫುಲ್ ಯಾವಾಗಲಾದರೂ ಕುಡಿತೀನಿ. ಮಧ್ಯಾಹ್ನ ಊಟ ಆದಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ ಮಜ್ಜಿಗೆನ ಕುಡಿತೀನಿ. ವೀಕ್ಲಿ ಒಂದು 4 ಡೇಸ್ ಕುಡಿತೀನಿ, ದಿನ ಬಿಟ್ಟು ದಿನ ಆ ರೀತಿ. ನೆಕ್ಸ್ಟ್ ಸಂಜೆ ಸ್ನ್ಯಾಕ್ಸ್ ಟೈಮ್ಗೆ 1 ಲಡ್ಡು ತಿಂತೀನಿ. ಎಳ್ಳುಂಡೆನ ಪ್ರಿಫರ್ ಮಾಡ್ತೀನಿ ಮ್ಯಾಕ್ಸಿಮಮ್. ಕೆಲವು ಸಲ ಡ್ರೈ ಫ್ರೂಟ್ಸ್ ಲಡ್ಡು ಇರುತ್ತೆ. ಇಷ್ಟರ ಜೊತೆಗೆ ನನ್ನ ಆಹಾರದಲ್ಲಿ ಪ್ರತಿದಿನ 1 ಟೀ ಸ್ಪೂನಷ್ಟು ಶುದ್ಧ ಹಸುವಿನ ತುಪ್ಪ, ನಾಟಿ ಹಸುವಿನ ತುಪ್ಪನ ತೊಗೋತೀನಿ. ಬೆಟ್ಟದ ನೆಲ್ಲಿಕಾಯಿ, ಉಪ್ಪಿನಕಾಯಿ ಇರುತ್ತೆ, ಅದು ಹಸಿದು ಬೇಯಿಸಿರೋದಲ್ಲ. ನೆಕ್ಸ್ಟ್ ಶೇಂಗಾ ಚಟ್ನಿ ಪುಡಿ, ಕರಿಬೇವಿನ ಚಟ್ನಿ ಪುಡಿ, ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಇದ್ರ ಜೊತೆಗೆ ಕೆಲವು ಸಲ ಹುಚ್ಚೆಳ್ಳು ಚಟ್ನಿ ಪುಡಿನೂ ಇರುತ್ತೆ, ಅಗಸೆ ಬೀಜದ ಚಟ್ನಿ ಪುಡಿನೂ ಇರುತ್ತೆ. ಈ 5 ಚಟ್ನಿ ಪುಡಿಗಳನ್ನ ಕಂಪಲ್ಸರಿಯಾಗಿ ನಾನು ಆಹಾರದಲ್ಲಿ 1 ಸ್ಪೂನಷ್ಟು ಬಳಸ್ತೀನಿ.
ಇಷ್ಟನ್ನು ಪ್ರತಿದಿನ ತಿಂತೀರಾ ಅಂತಂದ್ರೆ ಮ್ಯಾಕ್ಸಿಮಮ್ ತಿಂತೀನಿ. ಯಾವ ಥರ ಒಂದಿನ 2 ದಿನ ಮಿಸ್ ಆಗ್ಬೋದು. ಜ್ಯೂಸ್ ಕೆಲವು ಸಲ ಮಿಸ್ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಜ್ಯೂಸ್ ಕುಂಬಳಕಾಯಿ ಸಿಗಲ್ಲ, ಅನ್ಸೀಸನ್ ಅಲ್ಲಿ ಸಿಗೋದೇ ಇಲ್ಲ. ಆವಾಗ ಜ್ಯೂಸ್ 1 ವಾರ 2 ವಾರ ಮಿಸ್ ಆಗ್ಬಿಡುತ್ತೆ. ಕಷಾಯ ಕುಡಿತೀನಿ, ಸಿರಿಧಾನ್ಯದ ಅಂಬಲಿನೂ ತಿಂತೀನಿ, ಡ್ರೈ ಫ್ರೂಟ್ಸ್ನ ಮ್ಯಾಕ್ಸಿಮಮ್ ತೊಗೊಳಕ್ ಟ್ರೈ ಮಾಡ್ತೀನಿ. ಹೀಗೆ ಹೆಲ್ದಿ ಫುಡ್ಸ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ನಾನು ತಿನ್ನುವಂಥ ಆಹಾರದಲ್ಲೇ ಕೆಲವು ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡು ಆರೋಗ್ಯವಾಗಿದ್ದೀನಿ. ಸ್ನೇಹಿತರೆ, ಒಂದು ಚಿಕ್ಕ ಕಿವಿ ಮಾತು ಹೇಳ್ತೀನಿ. ಇದು ನನ್ನ ಪರ್ಸನಲ್, ನನ್ನ ಒಪಿನಿಯನ್ ಮಾತ್ರ, ಯಾರಿಗೂ ಸಂಬಂಧ ಇಲ್ಲ ಇದಕ್ಕೆ. ಓಕೆನಾ? ನನಗೆ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಅದನ್ನೇ ಫಾಲೋ ಮಾಡ್ಕೊಳ್ಳಿ. ನೀವು ತಿಂತಾ ಇರೋಂಥ ಆಹಾರನೇ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಳ್ಳಿ, ಹೆಲ್ದಿಯಾಗಿ ಮಾಡ್ಕೊಳ್ಳಿ. ಈಗ ಸಡನ್ ಆಗಿ ಕಿನೋವಾ ಒಳ್ಳೇದು ಅಂತ ಕೆಲವು ಕಿನೋವಾ ತಿಂತಾ ಇದ್ದಾರೆ. ಆಮೇಲೆ ಓಟ್ಸ್ ಅಂತೆ, ಓಟ್ಸ್ನು ಅಷ್ಟೇ. ಓಟ್ಸು, ಕಿನೋವಾ ಮತ್ತೆ ಫಾರಿನ್ ಫ್ರೂಟ್ಸ್ ಇವೆಲ್ಲನೂ ತಿನ್ನೋದಕ್ಕಿಂತ ನಿಮ್ಮ ಸುತ್ತಮುತ್ತ ಏನು ಸಿಗುತ್ತೆ ಅದನ್ನೇ ತಗೊಬಂದು ಹೆಲ್ದಿಯಾಗಿ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ಚಪಾತಿ ಹಾಗೆ ತಿಂತಾ ಇದ್ದೀರಾ, ರೈಟ್? ಈ ಚಪಾತಿನ ಆರೋಗ್ಯವಾಗಿ ಮಾಡ್ಕೊತೀನಿ. ಅದರಲ್ಲಿ ಫೈಬರ್ ತುಂಬಾ ಕಡಿಮೆ ಇರುತ್ತಲ್ವಾ, ಸೊ ಅದಕ್ಕೆ ತರಕಾರಿ ಸೇರಿಸ್ಬಿಡಿ. ಕ್ಯಾರೆಟ್ ಹಾಕ್ಬೋದು, ಬೀಟ್ರೂಟ್ ಹಾಕ್ಬೋದು, ಸೋರೆಕಾಯಿ ಹಾಕ್ಬೋದು, ಸೌತೆಕಾಯಿನ ಬಳಸ್ಬೋದು. ಎಲ್ಲಾನು ತುರಿದು ಚಪಾತಿಗೆ ಹಾಕಿ, ಇಲ್ಲಾಂದ್ರೆ ಗ್ರೈಂಡ್ ಮಾಡಿ ಪ್ಯೂರ್ ತರ ಮಾಡಿ ಹಾಕ್ಬಿಟ್ಟು ಚಪಾತಿ ಮಾಡಿ. ಅವಾಗ ಕ್ಯಾರೆಟ್ ಚಪಾತಿ, ಬೀಟ್ರೂಟ್ ಚಪಾತಿ ಆಗುತ್ತೆ, ಸೋರೆಕಾಯಿ ಚಪಾತಿ ಆಗುತ್ತೆ, ಹೆಲ್ದಿ ಆಗುತ್ತೆ. ಸೊ ಪಲ್ಯನ ಸ್ವಲ್ಪ ಜಾಸ್ತಿ ತಿನ್ನಿ, ಚಪಾತಿನ ಸ್ವಲ್ಪ ಕಡಿಮೆ ತಿನ್ನಿ. ನಾವು ಅನ್ನ ತಿಂದಲ್ಲ ಇರಕ್ ಆಗದೇ ಇಲ್ಲ ಅಂತಂದ್ರೆ ಅನ್ನನ ತಿನ್ನಿ, ಸಾಂಬಾರ್ನ ಹೀಗೆ ತಿನ್ನಿ. ಓಕೆನಾ? ಈಗ ಸಿರಿಧಾನ್ಯ ಒಳ್ಳೇದು ಅಂತ ಎಲ್ಲರಿಗೂ ಗೊತ್ತು. ಸಿರಿಧಾನ್ಯದಿಂದ 3 ಟೈಮು ಮಾಡ್ಕೊಂಡು ತಿನ್ನಿದ್ರೆ ಎಷ್ಟು ಜನ ತಿಂತೀರಾ? ನಿಜ ಹೇಳಿ. 1 ಟೈಮ್ ತಿನ್ನೋದಕ್ಕೆ ಓಕೆ, 3 ಟೈಮು ತಿನ್ನಕ್ಕಾಗತ್ತಾ? 3 ಟೈಮು ತಿಂತೀರಾ? ಅದೆಲ್ಲ ಏನಕ್ಕೆ ನಾನೇ ತಗೊಳಲ್ಲ. ಇಷ್ಟೊಂದು ಹೇಳ್ತೀನಿ ಸಿರಿಧಾನ್ಯದ ಬಗ್ಗೆ. 3 ಟೈಮು ತಗೊಳಲ್ಲ. ನಾನು ಅಂಬಲಿ ಮಾತ್ರನೇ ತಗೊಳಕ್ಕಾಗದು. ನಮ್ಮನೇಲಿ ಸಿರಿಧಾನ್ಯದ ಅನ್ನ ಮಾಡೋರು ಯಾರೂ ತಿನ್ನಲ್ಲ. ತಿಂಡಿಗಳನ್ನ ತಿಂತಾರೆ, ಬಟ್ ಅನ್ನ ಎಲ್ಲ ಹೋಗೋದೇ ಇಲ್ಲ ಇವ್ರಿಗೆ. ಸೊ ಅದಕ್ಕೋಸ್ಕರ ಪ್ರತಿದಿನ ಸಿರಿಧಾನ್ಯದ ಅಂಬಲಿನ ಮಾಡ್ಬಿಟ್ಟು ಅಂಬಲಿ ಕುಡಿಸ್ತೀನಿ. ಎಲ್ಲರಿಗೂ 2 ಗ್ಲಾಸ್ ಅಂಬಲಿ ಕುಡಿಸ್ತೀನಿ. ಮಧ್ಯಾಹ್ನ ಹೊತ್ತು ಮುದ್ದೆ, ಅನ್ನ ಇದ್ದೇ ಇರಬೇಕು ಮನೇಲಿ. ಸೊ ಮುದ್ದೆ ಮಾಡ್ತೀನಿ. ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ರಾಗಿ ರೊಟ್ಟಿ ಈ 3ನ ಜಾಸ್ತಿ ಯೂಸ್ ಮಾಡ್ತೀನಿ. ಕೆಲವು ದಿನ ವಾರಕ್ಕೆ 1 ದಿನ ಚಪಾತಿ. ಆ ಚಪಾತಿನೂ ನಾನು ತರಕಾರಿ ಚಪಾತಿ ಹೇಳಿದ್ನಲ್ವಾ, ಕ್ಯಾರೆಟ್ ಹಾಕ್ತೀನಿ, ಬೀಟ್ರೂಟ್ ಹಾಕ್ತೀನಿ ಅಂತ, ಆ ರೀತಿ ಚಪಾತಿ. ಸೊ ಹೀಗೆ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳಿ. ರೊಟ್ಟಿನೂ ಅಷ್ಟೇ, ಸೊಪ್ಪುಗಳು ಹಾಕ್ಬಿಟ್ಟು ರೊಟ್ಟಿ ಮಾಡಿ. ಸಬ್ಸಿಗೆ ಸೊಪ್ಪು ಇರ್ಬೋದು, ಮೆಂತ್ಯ ಸೊಪ್ಪು, ಹೀಗೆ ನೀವು ತಿಂತಾ ಇರುವಂತ ಆಹಾರದಲ್ಲಿ ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ನಿಮ್ಮ ಕೈಲೇ ಇರುತ್ತೆ. ನಾನು ಈ ರೀತಿ ಚೇಂಜಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಅನುಕೂಲ ಆಗೋ ರೀತಿ, ನಿಮ್ಗೆ ಇಷ್ಟ ಬಂದಿರೋ ರೀತಿ ನಿಮ್ಮ ಆಹಾರನ ಚೇಂಜಸ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.